ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಧರ್ಮಸ್ಥಳದ ಕುರಿತ ಮತ್ತಷ್ಟು ಮುಂದುವರಿಕೆ. ಆಲ್ರೆಡಿ ನಮ್ಮ CM ಸಿದ್ದರಾಮಯ್ಯನವರು SITಗೆ ಒತ್ತಡ ಹಾಕದೇ ಇದ್ದರೂ ಜಲ್ದಿ ಮುಗಿಸಿ ಅನ್ನುವಂಥ ಸಲಹೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. SIT ಕೂಡ ಅಷ್ಟೇ ಉತ್ಸುಕದಿಂದ ಕಾತರದಿಂದ ಹೊಸದಾಗಿ ಡೆವಲಪ್ಮೆಂಟ್ ಆಗ್ತದೆ. ವಿಠ್ಠಲ್ ಗೌಡ್ರು ಏನು ಬಂದು ಹೊಸ ಬುರುಡೆಗಳನ್ನು, ಡೋಗಿಗಳನ್ನು, ಅಸ್ಥಿಪಂಜರಗಳನ್ನು ಅದು ಬಂಗ್ಲೆ ಗುಡ್ಡದ ಹುಡುಕಿ ಕೊಟ್ಟ ಮೇಲೆ ತಂತು 8 ಅಸ್ಥಿಪಂಜರಗಳು, ಮೊದಲಿನ ಒಂದು 2-3 ಪಂಜರಗಳು ಮತ್ತೆ ಈಗ ಸಿಗ್ತಾ ಇದ್ದಾವೆ ಅಂತ ಹೇಳುವಂಥ ಊಹಾಪೋಹಗಳು ಇವೆಲ್ಲವುಗಳಿಂದ ಉತ್ಸಾಹಿತರಾದಂಥ SIT ಅವರು ಇನ್ನಷ್ಟು ಜೋರಾಗಿ ಈ ಎಲ್ಲ ಸಂಬಂಧಿಸಿದ ವ್ಯಕ್ತಿಗಳು ಕರೆಸಿ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದರ ರಿಸಲ್ಟ್ ಜಲ್ದಿ ಕೊಡಬೇಕು ಅಂತ ಶುರು ಮಾಡಿದ್ದಾರೆ. ಇದರ ಮಧ್ಯದಲ್ಲೇ ನಿಮಗೆ ಗೊತ್ತದ, ಅಲ್ಲಿ ಪಂಚಾಯತಿಯಲ್ಲಿ ಅಥವಾ ಬೆಳತನ ಪೊಲೀಸ್ ಸ್ಟೇಷನ್ದಲ್ಲಿ UDR ಅಂದ್ರೆ ಅನ್ಐಡೆಂಟಿಫೈಡ್ ಏನು ಡೆತ್ ಅಂತ ರಿಜಿಸ್ಟ್ರೇಷನ್ ಏನಿತ್ತು ಅದು ಕೆಲವೊಂದಿಷ್ಟು ಗೊಂದಲ ಆಗಿದ್ದನ್ನು, ಅದು ಸರಿಯಾಗಿಲ್ಲದ್ದನ್ನು, ಅದು ಸುಟ್ಟಿದ್ದನ್ನು ಎಲ್ಲ ಸೀರಿಯಸ್ ಆಗಿ ತೆಗೆದುಕೊಂಡ ಪ್ರತಿಯೊಬ್ಬರ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಇದರಿಂದಾಗಿ ಸಹಜವಾಗಿ ಈ ಒಂದು ಹೋರಾಟಗಾರ ಕಳೆದ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ನಮ್ಮ ಮಹೇಶ್ ಶೆಟ್ಟಿ ತಿಪರೋಡಿ ಅವರು, ಮಟ್ಟಣ್ಣವರು ಆಗಿರ್ಬೋದು, ವಿಠ್ಠಲ್ ಗೌಡ್ರಾಗಿರ್ಬೋದು, ಈ ಒಂದು ಸಂಘಟನೆದ ಅವರೆಲ್ಲ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವ್ರಿಗೊಂದು ಮತ್ತೆ ಎಲ್ಲದ ಉತ್ಸಾಹ ಬಂದಂಗಾಗಿದೆ. ಯಾಕಂದ್ರೆ ಇಡೀ ಎಲ್ಲ ಟರ್ನಿಂಗ್ ಪಾಯಿಂಟ್ ಮೇನಪ್ಪ ಅಂತಂದ್ರೆ ಮುಸುಕುದಾರಿ ಚೆನ್ನೈನೇನು ಎಂಟ್ರಿ ಆಗ್ತದೆ, ಇದಕ್ಕೆ ಹೊಸ ತಿರುವು ಶುರು ಆಗಿಬಿಟ್ಟಿತು. ಹೀಗಾಗಿ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬಂದದ. ಇಲ್ಲೆಲ್ಲ ಆಗುತ್ತಿರೋದು ಸಾವು ನೋವುಗಳಿಗೆ ಕಾರಣರು ಈಗ ಬಹಳ ನಿಧಾನಕ್ಕೆ ನಮ್ಮ ಹೆಗ್ಡೆ ಅವ್ರ ಮನೆ ಕಡೆ ಹೋಗ್ತಾ ಇದೆ, ಹೆಗ್ಡೆ ಅವ್ರ ಕುಟುಂಬ ಕಡೆ ಹೋಗ್ತಾ ಇದೆ. ಇದು ಎಷ್ಟೋ ತಪ್ಪಿಸೋ ಪ್ರಯತ್ನ ಮಾಡಿದ್ರು ಸಹಿತ ರೈಟ್ ವಿಂಗ್ದವರು, ರೈಟ್ ವಿಂಗ್ ಅಂದರೆ ನಮ್ಮ BJPಗರು ಅಥವಾ ಈ ಒಂದು ನಮ್ಮ ಹೆಗ್ಡೆಯವರ ಸಪೋರ್ಟಿವ್ ಆಗಿರುವಂಥ ರಾಜಕೀಯ ಪಕ್ಷಗಳು 3 ಪಕ್ಷಗಳು ಮಾಡಿದಾವೆ. ಆ ಮಾದ್ಮೇಲೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ನಮ್ಮ JDS ಇರ್ಬೋದು, ಇವರೆಲ್ಲರೂ ಒಂದು ರೀತಿ ನಮ್ಮ ಧರ್ಮಸ್ಥಳದ ಈ ವೀರೇಂದ್ರ ಹೆಗ್ಡೆಯವ್ರ ಪರವಾಗಿನ ಇಲ್ಲಿವರೆಗೆ ವಾದ ಮಾಡ್ತಾ ಬಂದವ್ರಿಗೆ ಈ ಮೂಳೆಗಳು ಸಿಕ್ಕಿದ್ರಿಂದಾಗಿ ಮೌನ ಮಾತೆ ಬಂದಾಗ್ತಾ ಇದ್ದಾವೆ. ಸ್ವಲ್ಪ ಕೆಲವು ದಿನ ಎಲ್ಲ ಕಡೆ ಪಾಯಿಂಟ್ ತೋರಿಸಿದ, ಚೆನ್ನೈ ತೋರಿಸಿದ ಪಾಯಿಂಟ್ಗಳಲ್ಲಿ ಈ ಅಪೇಕ್ಷೆ ಎಷ್ಟು 6ನೇದೋ 8ನೇದೋ ಅಥವಾ 13ರಲ್ಲೇ ಒಂದಿಷ್ಟೇನು ಮೂಲೆಯಲ್ಲಿ ಸಿಕ್ಕಿದ್ಬಿಟ್ಟು ಮತ್ತೆ ಸಿಗದೇ ಹೋದಾಗ ಸಹಜವಾಗಿ ಎಲ್ಲರೂ ನಮ್ಗೆ ನ್ಯಾಯ ಸಿಕ್ತು, ಸತ್ಯ ಹೊರ ಬಂತು ಅಂತೇಳಿ ಜೋರ್ದಾರಾಗಿ ಅಟ್ಯಾಕಿಂಗ್ ಸ್ಟಾರ್ಟ್ ಆಗಿತ್ತು. ನಮ್ಮ ಮೀಡಿಯಾದಿಂದ ಸಹಿತ, ಅದರಲ್ಲೂ ಗೋಧಿ ಮೀಡಿಯಾ ಅಂತೂ ಇನ್ನೂ ಜೋರು ಹಿಡಿಸ್ತಾಯಿತ್ತು. ಆದರೆ ಈಗ ಯಾಕೋ ಏನು ಇವು ಕಳೆದ ಒಂದು ವಾರಗಳಿಂದ ಅದರಲ್ಲೂ ವಿಠ್ಠಲ ಗೌಡ ಎಂಟ್ರಿ ಆದಾಗಿಂದ ಈ ಅಸ್ಥಿಪಂಜರಗಳು ಅಥವಾ ಅದ್ರ ಜೊತೆಗೆ ಬುರುಡೆ, ಅದ್ರ ಜೊತೆಗೆ ಇನ್ನಷ್ಟು ವಸ್ತುಗಳು, ಎಲುಬುಗಳು ಸಿಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಈ ಒಂದು ಏನು ದಾಳಿ ಇತ್ತು ಅದರಲ್ಲೂ ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಇಡೀ ರಾಜ್ಯದ ಈ ರೈಟ್ ವಿಂಗ್ ಜನ ಎಲ್ಲ ಎದ್ದು ಬಿಟ್ಟಿದ್ರು. BJPಗರು, RSSಗರು, ಸಂಘ ಪರಿವಾರದವರು ಎಲ್ಲ ಕಡೆ ಚಲೋ ಧರ್ಮಸ್ಥಳ ಅಂತ. ಈಗ ಯಾಕೋ ಮತ್ತೆ ಮೌನ ಆಗಿದ್ದಾರೆ. ಅವ್ರಿಗೆ ಗೊತ್ತಾಗಿರ್ತದೆ ಎಲ್ಲೋ ದೊಡ್ಡದಪ್ಪ, ಇದು ಆಘಾತಕಾರಿ ಅದ, ಇದನ್ನು ನಾವು ಬೆನ್ನತ್ತಿದ್ರೆ ನಮ್ಗೆ ಲಾಸ್ ಆಗ್ತದೆ, ಪಾರ್ಟಿಗೆ ಪೆಟ್ಟು ಬೀಳ್ತದೆ. ಯಾಕಂದರೆ ಇದು ಜನಸಾಮಾನ್ಯರ ಅಲ್ಲಿ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಜನಸಾಮಾನ್ಯರ ಮುಂದೆ ಬಂದು ಸಾಕ್ಷಿ ಹೇಳ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಆದ ನೋವುಗಳನ್ನು ಹೇಳ್ತಾ ಇದ್ದಾರೆ. ಕಳೆದ 1987ರಲ್ಲಿ ನಡೆದಂಥ ಘಟನೆ ಪದ್ಮಲತಾ ಮತ್ತೆ ಹೇಳ್ತಾ ಇದೆ. ಅದಕ್ಕೆ ಈಗಾಗಲೇ ಅವಳ ಶವ ಹೋದಂಥ ಜಾಗದಲ್ಲೇ ಆ ಶವ ತೆಗೆದು ಪರೀಕ್ಷೆ ಮಾಡುವಂಥ ಕಾಲ ಬರ್ತಾ ಇದೆ. ಜೊತೆಗೆ ಇನ್ನೂ ವೇದವಲ್ಲಿ ಕೇಸ್ ಹೇಳೋದು ಸಾಧ್ಯಗಳು ಬಂದಿದ್ದಾವೆ. ಅಲ್ಲೆಷ್ಟೋ ಕೇಸು ಮುಚ್ಚೋಗಿದ್ದಾವೆ. 2,500 ಎಕರೆ ಭೂಮಿಯನ್ನು ಅಲ್ಲೇ ತಮ್ಮ ಸುಪ್ರೀಂ ತೆಗೆದುಕೊಂಡಂಥ ಹೆಗ್ಡೆಯವರ ಮೇಲೆ ಆಲ್ರೆಡಿ ಅಲ್ಲಿಯ ಜನಸಾಮಾನ್ಯರು ಸಿಡಿದು ನಿಲ್ಲುವಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಈ ಒಂದು ಹೋರಾಟಗಾರರಿಗೆ ಮತ್ತಷ್ಟು ಒಂದು ಧೈರ್ಯ ಜೊತೆಗೆ ಹೋರಾಟ ಮಾಡಬೇಕಪ್ಪ ಅನ್ನುವಂಥದ್ದು ಇರಲಿ. ಅವ್ರು ಕಮ್ಯುನಿಸ್ಟ್ ಇದ್ದಾರೋ, ನೆಕ್ಸ್ಲೈಟ್ಸ್ ಇದ್ದಾರೋ, ಅದು ಬೇರೆ ಮಾತು. ಆದರೆ ಅಲ್ಲೇ ಆಗಿದ್ದೇನು ಸುಳ್ಳಲ್ಲ, ಅವ್ರು ಜಮೀನು ಹೋಗಿದ್ದೇನು ಸುಳ್ಳಲ್ಲ. ಅವರೆಲ್ಲ ಇವತ್ತು ವಾದ ಮಾಡ್ತಾ ಇದ್ದಾರೆ. ಈವನ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಹೊರಗಡೆ ಇದ್ದಾವೆ, ಅದನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ SITಗೆ ಇವತ್ತು ದಿನದಿಂದ ದಿನಕ್ಕೆ ಈ ಕೇಸ್ ಸೌಜನ್ಯ ಒಂದೇ ಅಲ್ಲ, ಸೌಜನ್ಯ ಅಂತ ಹಲವಾರು ಕೇಸುಗಳಲ್ಲಿ ನಡೆದದ್ದು ನೋಡಿದಾಗ ಸಹಜವಾಗಿ ಈಗ ಇದು
ಅಲ್ಲಿಯ ಅಪವಿತ್ರ ಕೆಲಸ, ಪವಿತ್ರವಾದ ಜಾಗದಲ್ಲೇ ಅಪವಿತ್ರ ಕೆಲಸ ಮಾಡುತ್ತಿರುವಂಥ ದೈವದ ಹೆಸರ ಮೇಲೆ, ದೇವರ ಹೆಸರ ಮೇಲೆ ಮಾಡುತ್ತಿರುವಂಥ ಅವ್ಯವಹಾರಗಳು ಇವತ್ತು ಒಂದೊಂದಾಗಿ ಹೊರಗೆ ಬರುವ ಎಲ್ಲ ಸಾಧ್ಯಗಳು ಹೊರಗೆ ಬರೋದರಿಂದಾಗಿ ಅದಕ್ಕೆ ಅನುಗುಣ ಆಗುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯರು ಇವತ್ತು ಮಾಡಿ SIT ನೇಮಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಅಂತೇಳಿ ಎಲ್ಲರೂ ಇವತ್ತು ಅವರ ಈ ನಡೆಯನ್ನು ಚರ್ಚಿಸ್ತಾ ಇದ್ದಾರೆ ಅಂತ. ಯಾಕಪ್ಪ ಅಂತಂದ್ರೆ ಅವ್ರು ಈ ಡಿಸಿಷನ್ ತೆಗೆದುಕೊಳ್ಳೋದು ಹೋಗಿದ್ರೆ ಅವರನ್ನೋಗಿಂತಲೂ ನಾವು ಕೋರ್ಟ್ಗೆ ಹೋಯ್ತು, ಕೋರ್ಟ್ ಮೂಲಕ ಆಗ್ಯದ, 164 ಮೂಲಕ ನ್ಯಾಯಾಧೀಶರಿಗೆ ಬರೆದು ಕೊಟ್ಟು, ಅಂಡರ್ಟೇಕಿಂಗ್ ಕೊಟ್ಟು, ರಿಸ್ಕ್ ತೊಗೊಂಡು ಈ ನಮ್ಮ ಮುಸುಕದಾರಿ ಚಿಹ್ನೆ ಮಾಡಿದ್ರಿಂದಾಗಿ ಹೊಸ ರೂಪ ಪಡಿತು. ಅದಕ್ಕೆ ಅನುಗುಣವಾಗಿ ಅನಿವಾರ್ಯವಾಗಿ ಪ್ರಸಂಗ ಬಂತು ಸಿದ್ದರಾಮಯ್ಯನವ್ರಿಗೆ. ಅವರು ಇದ್ದಂಥವ್ರು SIT ನೇಮಿಸಿದರು, ಮೊಹಂತಿ ಅವರು ನೇಮಿಸಿ ಜೊತೆಗೆ ಒಂದು ಟೀಮ್ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ. ಇವತ್ತು ಆ ಟೀಮ್ ಇವತ್ತು ಪರ್ಫೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಎಲ್ಲರ ಅಭಿಪ್ರಾಯ ಒಂದೇ ರೀತಿ ಆಗ್ಯದ. ಅದರಲ್ಲೂ ಮುಖ್ಯವಾಗಿ ಈ ಹೇಳಿದಲ್ಲಿ ಈಗಾಗಲೇ ತಿಮ್ಮನೋಡಿ ಮತ್ತು ಮಟ್ಟಣ್ಣವರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಇನ್ನೂ ಅನೇಕ ದ್ವಾರಕಾನಾಥ್, ನಿಮ್ಗೆ ಗೊತ್ತ ಒಳ್ಳೆಯ ವಕೀಲರು, ಲಂಕೇಶಲ್ಲಿ ಬರಗಾರ ಆಗಿದ್ದಂಥವರು ಒಂದು ಮೂಮೆಂಟ್ ಮಾಡಿದವರು. ಇದೆಲ್ಲದಕ್ಕೂ ಮೂಲ ಲಂಕೇಶ್ ಮತ್ತಲಿಗೆ ಹೋಗ್ಬೇಕಾಗ್ತದೆ. 1977 ಇಂಥವ್ರಿಗೆ ಘಟನೆಗಳು ಆಗ್ತಾ ಬಂದಿದ್ದಾವೆ ಅಲ್ಲೇ ಅನ್ನುವಂಥದ್ದು. ಅಲ್ಲೇ ಲೆಫ್ಟಿಸ್ಟ್ ಮತ್ತು ರೈಟಿಸ್ಟ್ ನಡಕ್ಕೆ ಚಿಕ್ಕಾಟ ಆಗ್ಯದ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಈ ಪದ್ಮಲತಾ ತಂದೆ ಕಮ್ಯುನಿಸ್ಟ್ ಇರೋದ್ರಿಂದಾಗಿ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ದಲ್ಲಿ ಅವ್ರು ನಿಲ್ಲು ಕೂಡೋದು ಅಂತೇಳಿ ನಮ್ಮ ಧನಿಗಳು ಆರ್ಡರ್ ಮಾಡಿದ್ರು. ಅದನ್ನು ಧಿಕ್ಕರಿಸಿ ಆ ಎಲೆಕ್ಷನ್ ನಿಂತಿದ್ದು ಸೋಲ್ತಾರೆ. ಮತ್ತು ಬೇರೆ ಅದರ ಒಂದು ಪ್ರಜಾಪ್ರಭುತ್ವ ಉಳಿಗಾಗಿ ಅಲ್ಲಿ ಫೈಟ್ ಮಾಡ್ತಾರೆ. ಅದನ್ನು ಹಿಂದೆ ತಕ್ಕೊಳ್ಳೋದಿದ್ರೆ ನಿಮ್ಮ ಮಗಳನ್ನು ನಾವು ಅಪಹರಣ ಮಾಡ್ತೀವಿ ಅನ್ನೋಂಥ ಧಮಕಿ ಕೊಟ್ಟರು ಸಹಿತ ಕೇಳೋದಿಲ್ಲ. ಅದು ಪ್ರತಿಫಲನ ಪದ್ಮಲತಾರ ಅವರ ಹತ್ಯೆ ಆಗ್ತದೆ ಅನ್ನೋಂಥದ್ದು ಇವತ್ತು ಊಹೆ ಮಾಡಿ ಹೇಳ್ತಾ ಇದ್ದಾರೆ. ಇವೆಲ್ಲ ಒಂದೊಂದಾಗಿ ಅದೇ ರೀತಿ ವೇದವಲ್ಲಿದು ಅದೇ ರೀತಿ ಮೇರೆಗೆ ಹೇಳ್ತಾ ಇದ್ದಾರೆ. ಇವೆಲ್ಲ ಘಟನಾವಳಿಗಳು ಇವತ್ತು ಈ ನಮ್ಮ ಧರ್ಮಸ್ಥಳವನ್ನು ಪವಿತ್ರಗೊಳಿಸುವಂತೆ ಹೆಜ್ಜೆ ಇಡ್ತಾ ಇದ್ದಾವೆ ಅಂತೇಳಿ ಇವತ್ತು ಹೇಳಬೇಕಾಗಿದೆ. ಕೇವಲ ಅವರು ನಮ್ಮ ಸ್ವಾಮಿಗಳು ಅಥವಾ ನಮ್ಮ ಹಿರಿಯರು ಅನ್ನೋ ಕಾರಣಕ್ಕೋ ಮತ್ತೊಬ್ಬ ಕಾರಣಕ್ಕೋ ಅಥವಾ ಪೂಜಾರಿಗಳು ಅಥವಾ ಸರ್ವಸ್ ನಡೆಸ್ಕೊಂಡು ಬಂದಂಥವ್ರು ಅನ್ನೋ ಕಾರಣಕ್ಕಾಗಿಯೋ ಕೇವಲ ಧರ್ಮ ನಡೆಸ್ಕೊಂಡು ಹೊರಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬೆಂಬಲಿಸೋಗಿದ್ದರು. ನ್ಯಾಯ ಯಾರ ಪರದ ನ್ಯಾಯ ಇದ್ದಲ್ಲೇ ಏನಪ್ಪ ಸತ್ಯ ಇರ್ತದೆ, ಸತ್ಯದಲ್ಲಿ ದೇವರು ಇರ್ತಾರೆ. ಸತ್ಯಂ ಶಿವಂ ಸುಂದರಂ ಅನ್ನೋದನ್ನು ಇವತ್ತು ನಮ್ಮ BJPಗರು ಸಹಿತ ಅರ್ಥ ಮಾಡ್ಕೋಬೇಕಾಗ್ಯದ. ಯಾಕೆಂದ್ರೆ ಇವತ್ತು ಮೀಡಿಯಾ ಇಷ್ಟು ಫಾಸ್ಟ್ ಆಗಿಬಿಟ್ಟದ, ಕ್ಷಣಕ್ಕೂ ಬದಲಾವಣೆಗಳಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮುಚ್ಚೋದಂಥವು ಕೇಸ್ಗಳು ಪದ್ಮಲತಾ, ವೇದವಲ್ಲಿ, ಜೊತೆಗೆ ಮಾವುತನ ಮಗ ಈಗಾಗಲೇ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು, ಮತ್ತು ಮళ్ళీ SIT ತಂದು ಹಾಕಿದ್ದಾರೆ. ಗಣೇಶ ಮತ್ತು ಅವನ ತಂಗಿ ಇವೆಲ್ಲ. ಹೀಗಾಗಿ ಯಮುನಾ ಮತ್ತು ಅದೇ ಕಾಲಕ್ಕೆ ನಾರಾಯಣರ ಅಂದ್ರೆ ಮಾವುತನ ಕೇಸ್ ಜಲ್ದಿರೋ ಸ್ಥಿತಿ ಬಂದಿದ್ದರಿಂದಾಗಿ ಅಲ್ಲಿ ನಡೆಯುತ್ತಿರುವ ಇನ್ನು ನಡೆಯಬಹುದಾದ ಅನೇಕ ಅಪರಾಧ ಕ್ರಿಯೆಗಳಿಗೆ ಒಂದು ತಡೆ ಇಲ್ಲಿ ಬರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಈ SIT ಈ ಹೆಜ್ಜೆ ಇಡುತ್ತಿರುವುದಕ್ಕೆ ಇದಕ್ಕೆ ನಮ್ಮ ಸಿದ್ದು ಸರ್ಕಾರ ಸಹಿತ ಪೂರ್ಣ ಬೆಂಬಲ ನೀಡೋದ್ರ ಜೊತೆಗೆ ಜಲ್ದಿ ಮಾಡಿರಿ, ಪರ್ಫೆಕ್ಟ್ ಮಾಡಿರಿ. ಇದರದ್ದಂಥ ಯಾವುದೇ ವ್ಯಕ್ತಿ ಇದ್ದರೂ ನಾವು ಅವ್ರಿಗೆ ಶಿಕ್ಷೆ ಕೊಡಿಸುವಲ್ಲೇ ಬಿಡುವುದಿಲ್ಲ ಅನ್ನೋದು ಮೆಸೇಜನ್ನು ಕೊಡೋದ್ರಿಂದಾಗಿ ಇವತ್ತು ಎಲ್ಲರ ಎದೆಯಲ್ಲಿ ತೌಡು ಕುಡಿದಂಗೆ ಆಗಲಿಕ್ಕತ್ತದೆ. ಯಾರು ಈ ಘಟನೆಗಳಲ್ಲೇ ಈ ಎಲ್ಲ ಅನ್ಯಾಯಗಳು ಮಾಡುವ ಹಿಂದೆ ಯಾರಿದ್ದಾರೆ ಅವರಿಗೆಲ್ಲ ಇವತ್ತು ನಮ್ಮ ಅಂತ್ಯಕಾಲ ಬರ್ತಿರೋಪ್ಪ ಅನ್ನೋಂಥ ಭಯ ಶುರುವಾಗಿದೆ. ಇದು ಆಗಲೇಬೇಕಾದಂಥದ್ದು. ಯಾಕಂದರೆ ಎಲ್ಲ ಕ್ಲಿಯರ್ ಆದಾಗನ ಸ್ವತಃ ಹೆಗ್ಡೆ ಅವರು ಹೇಳಿದ್ದಾರೆ, ಕ್ಲಿಯರ್ ಆಗಲಿ, ನಮ್ಮ ಮೇಲಿನ ಅಪರಾಧಿಯ ಅಪವಾದಗಳು ಹೋಗಲಿ ಅಂತ ಅವರು ಬಯಸಿದ್ದಾರೆ. ಅದು ಜನ ಸಮೀಪ ಬರ್ತಾ ಇದೆ. ಅವರು ಇದರ ನಿರ್ಧಾರದ ಇವತ್ತಿಗೆ ಹೇಳ್ತಾ ಇಲ್ಲ. ಆದರೆ ಇವೆಲ್ಲ ಘಟನೆಗಳು ಅಲ್ಲಿ ವಸತಿ ಗೃಹದಲ್ಲಿ ಸತ್ತಂಥ ಜನರ ಬಗ್ಗೆ ಆಗಿರ್ಬೋದು, ಮತ್ತೂ ಆಗಿರ್ಬೋದು, ಮತ್ತು ರೆಕಾರ್ಡ್ ಇಲ್ಲದೆ ಅನೇಕ ಜನರು ಹೋದಿದ್ದು ಅಥವಾ ಸುಟ್ಟಿದ್ದು, ಇವೆಲ್ಲ ರೆಕಾರ್ಡ್ಗಳು ನೋಡಿದಾಗ, ಇವೆಲ್ಲ ಘಟನೆಗಳು ನೋಡಿದಾಗ, ಒಂದೇ ಹೆಸರಿನ 4-5 ಹೆಣ್ಣುಗಳನ್ನು ಓದ್ತಿದ್ದು ನೋಡಿದಾಗ ಇದು ಸಹಜವಾಗಿ ಯಾರಿಗಾದರೂ ಸಮಸ್ಯೆ ಪಡುವಂಥ ಪ್ರಸಂಗ ಬೆಳೀತಾ ಇದೆ. ಹೀಗಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆದಂಥ ಅನ್ಯಾಯಗಳಿಗೆ ಒಂದು ನ್ಯಾಯ ಸಿಗುವಂಥ ಎಲ್ಲ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಸೌಜನ್ಯಾಳಿಗೂ ಕೂಡ, ಯಾಕಂದ್ರೆ ಸೌಜನ್ಯಾಳಿಂದಾಗೆ ಈ ಒಂದು ಮೂಮೆಂಟ್ ಜೋರು ಹಿಡಿತು ಅನ್ನೋದು ಅಷ್ಟೇ ಸತ್ಯದ. ಸೌಜನ್ಯಾಳ ಮೇಲೆ ಆದಂಥ ಅನ್ಯಾಯಕ್ಕೆ, ಅತ್ಯಾಚಾರಕ್ಕೆ ಅದನ್ನು ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಿರೀಶ್ ಮಟ್ಟಣ್ಣವ್ರು ಹೇಳಿದ್ದನ್ನು ಕೇಳಿದಾಗ, ಅವರು ಎಕ್ಸ್ಪ್ರೆಸ್ ಮಾಡಿದ್ದನ್ನು ಕೇಳಿದಾಗ ಯಾರಿಗಾದ್ರೂ ನೋವು ಅನ್ನಿಸ್ತದೆ. ಪಾಪ ಆ ಕೂಸಿನ ಮೇಲೆ ಯಾವ ರೀತಿಯಾಗಿ ದಾಳಿ ಆಗಿತ್ತು, ಅದಕ್ಕೂ ನ್ಯಾಯ ಸಿಗಲೇಬೇಕಾಗಿದೆ. ಸಿಗೋ ಕಾಲ ಬಂದದಂತೇಳಿ ಎಲ್ಲರೂ ಇವತ್ತು ಧರ್ಮಸ್ಥಳ ಆಗಿರ್ಬೋದು, ನಾಡಿನ ತುಂಬ ಎಲ್ಲರೂ ಅದೇ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ, ನೀವು ಯಾವುದೇ ಒಂದು ಮೀಡಿಯಾ ತೆಗೆದ್ರು, ಅದರಲ್ಲೂ ಕನ್ನಡ ಮೀಡಿಯಾ ತೆಗೆದಾಗ ಮೊದಲು ಬರೋದು ಧರ್ಮಸ್ಥಳನೇ. ಹೀಗಾಗಿ ಧರ್ಮಸ್ಥಳಕ್ಕೆ ಈಗ ನ್ಯಾಯ ಸಿಗುವಂಥದ್ದು ಮಾಧ್ಯಮಂತೆ ಪೂರ್ತಿ ಬೆನ್ನತ್ತದ. ಕೋರ್ಟ್ ಅಂದರೆ ನಮ್ಮ ಜಡ್ಜಸ್ಸು, ಕೋರ್ಟ್ ಜನ ಅಂದರೆ ನಮ್ಮ ನ್ಯಾಯಾಧೀಶರು, ನ್ಯಾಯವಾದಿಗಳು ಅನೇಕರು ಬೆನ್ನತ್ತಿದ್ದಾರೆ. ಇದರಿಂದಾಗಿ ಇವತ್ತು ಒಬ್ಬ ಲಂಕೇಶ್ ಪ್ರಯತ್ನ ಮಾಡಿದ, ಪಾಪ ಅವ್ರ ಮಗಳು ಪ್ರಯತ್ನ ಮಾಡಿದರು. ಅದೇ ಕಾರಣಕ್ಕೆ ಹತ್ಯೆನೂ ಆಯಿತು ನಮ್ಮ ಗೌರಿ ಲಂಕೇಶ್ ಅವ್ರದ್ದು ಅಂತೇಳಿ ಇವತ್ತು ವಾದಗಳು ಇದ್ದಾವೆ.
ಆವತ್ತು ಹಚ್ಚಿದಂಥ ಒಂದು ದೀಪ ಇವತ್ತು ಅನೇಕ ದೀಪಗಳಾಗಿ ಇವತ್ತು ಧರ್ಮಸ್ಥಳದಲ್ಲಿ ನಡೆದಂಥ ಅನ್ಯಾಯಗಳಿಗೆ ಒಂದು ತೀರ್ಪು ತರುವಂಥ ಮಟ್ಟಕ್ಕೆ ಬಂದಿದ್ದಾವೆ ಅಂತೇಳಿ ಈಗ ಅನಿಸ್ಲಿಕ್ಕತ್ತದ. ಅದು ಯಾವಾಗ ಬೇಕಾದ್ರೆ ಸ್ಫೋಟ ಆಗೋದು ಸಾಧ್ಯತೆಗಳಿದ್ದಾವೆ. SIT ರಿಪೋರ್ಟ್ ಇದ್ದಿದ್ದು ಹೋಗ್ಬೋದು ಅಂತ ಎಲ್ಲರ ಅಭಿಪ್ರಾಯ ಆಗಿದೆ. ಯಾಕಂದರೆ ಎಲ್ಲರೂ ಈಗ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ತಮಗಾದ ಅನ್ಯಾಯ ಹೇಳ್ತಾ ಇದ್ದಾರೆ, ಇವುಗಳು ನ್ಯಾಯ ಒದಗಿಸ್ಕೊಡ್ರಿ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಎಲ್ಲಿ ಹೋಗ್ತಾ ಇದ್ದಾವಪ್ಪ ಅಂದ್ರೆ ಯಾರು ಅನ್ಯಾಯಕ್ಕೋರಿದ್ದಾರೋ ಅವರ ಮನೆಗೆ ಹೋಗ್ತಾ ಇದ್ದಾವೆ. ಹೀಗಾಗಿ ಧರ್ಮಸ್ಥಳದ ಸ್ಥಳ ಇದ್ದು ಮತ್ತೊಮ್ಮೆ ಪಾವಿತ್ರ್ಯವನ್ನು ಪಡ್ಕೊಂಡು ಔನ್ನತ್ಯದ ಹೆಸರನ್ನು ಪಡ್ಕೊಳ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಂಜುನಾಥ ಈ ದಿಶೆಯಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸಲಿ, ಅನ್ಯಾಯಕ್ಕೋರನ್ನು ಇದರಲ್ಲಿ ಸಿಗಿಸಲಿ, ಅವ್ರ ಶಿಕ್ಷೆ ಆಗಲಿ ಅನ್ನುವಂಥ ಮಾತನ್ನು ಮಾತಾಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.